ಯಾಕೆ ಚಿಕ್ಕಮ್ಮ? ಯಾಕೆ ಅಂತ ಕೇಳ್ತಿಯಲ್ಲ? ನಿನ್ನನ್ನ ಅಮ್ಮ ಅಂತ ಕರೆಯೋ ಆ ವಿಶಾಲಾಕ್ಷಿ ಮನೆಗೆ ಯಾಕೆ ಬಂದ್ಲೋ ನಂಗೆ ಗೊತ್ತಿಲ್ಲ. ಆದ್ರೆ ಮನೇಲಿ ನಾವು ಆಡ್ತಾ ಇದ್ದಿದ್ದ ನಾಟಕಕ್ಕೆ ತೆರೆ ಬೀಳೋ ಹಾಗೆ ಮಾಡಿದಾಳೆ. ಜೋರಾಗಿ ಮಾತಾಡ್ಬೇಡಿ ಅತ್ತೆ. ನನ್ ಬಾಯ ಹಾಗೆ ಕಣೋ, ಗುಸು ಗುಸು ಅಂತ ಮಾತಾಡಿದ್ರೆ ನಿಮ್ ಮಾವನ್ನೇ ಗದರಿಸ್ತೀನಿ ನಾನು. ನಾನೇ ತಪ್ಪು ಮಾಡ್ಬಿಟ್ಟೆ ಚಿಕ್ಕಮ್ಮ. ಕೋಮಲಿದ್ದವಳು ಹೊರಗೆ ಬಂದ ಹಾಗೆ ನಾಟಕ ಮಾಡಿದ್ನೆ ಹೊರತು ಅಜ್ಜಿ ನೋಡಿ ಯಾರು ಇವರು ಅಂತ ಒಂದು ಮಾತು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಂದಿದ್ರೆ ಮಿಕ್ಕಿದ ಕತೆನ ನಾವು ಮುಗಿಸ್ತಾ ಇದ್ವಿ ಅತ್ತಿಗೆ. ಈಗೇನ್ ಮಾಡೋಣ? ಅತ್ತೆ ಭಾವ ಮತ್ತೆ ಯೋಚನೆಯಲ್ಲಿ ಮುಳುಗಿದ್ದಾರೆ. ಮತ್ತೆ ನಾನು ನೈನಿನ ತ್ರಿನೇತ್ರಿನ ಅನ್ನೋ ಅನುಮಾನ ಬಂದಿದೆ ಅಂದ್ರೆ ಮನೆನೆಲ್ಲ ಹುಡ್ಕೋ ಅಂತ ಪ್ರಯತ್ನ ಮಾಡ್ತಾರೆ. ಕೆಲ್ಸದಲ್ಲಿ ಕೆಲ್ಸ ಅಂತ ಪೊರ್ಕೆ ಮಾಪು ಕೊಟ್ಟು ಮನೆ ಕ್ಲೀನ್ ಮಾಡ್ಸಿದ್ರೆ ಚೆನ್ನಾಗಿರುತ್ತೇನೋ. ನೀವ್ ಈ ಟೈಮಲ್ಲಿ ಜೋಕ್ ಮಾಡಬೇಡಿ ಅತ್ತೆ. ಮನೇಲಿ ಮೂಲೆಲ್ಲೂ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಕೆಲಸದಲ್ಲಿ ಕೆಲ್ಸ, ಶುಚಿ ಶುಭ್ರತೆ ಕಾರ್ಯಕ್ರಮನೂ ಕೂಡ ದಿಗ್ವಿಜಯವಾಗಿ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಕಣೋ. ಅದ್ ಹಾಗಲ್ಲ ಚಿಕ್ಕಮ್ಮ. ಇವಾಗ ಅತ್ತೆ ಭಾವನ ತಡೆಯೋದ್ರ ಬದಲು ವಿಶಾಲಾಕ್ಷಿ ಶಕ್ತಿ ಸಾಮರ್ಥ್ಯನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ಡೈವರ್ಟ್ ಮಾಡ್ಬೇಕು ಅಂತ ನೋಡಿದ್ರು ವಿಶಾಲಾಕ್ಷಿ ಕೇಳೋದಿಲ್ಲ. ಅವಳು ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳೇ ಬಿಡ್ತಾಳೆ. ಆ ಮಗುಗೆ ಯಾರು ಹುಲಿಯ ಹಾಲು ಕುಡಿಸಿದಾರೋ ಗೊತ್ತಿಲ್ಲ, ಆದ್ರೆ ಒಂದು ಮಾತಾಡಿದ್ರೆ ಪಂಜದಿಂದ ಪರ್ಚದ ಹಾಗಿರತ್ತೆ. ನೇರವಾಗಿ ಮಾತಾಡೋದು ಒಳ್ಳೇದೆ. ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗಲ್ಲ ವಿಕ್ಕಿ, ನಮಗೆ ಪ್ರಾಬ್ಲಮ್. ಅದೇ ಹೇಳ್ತಾ ಇರೋದು. ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು ಅಲ್ದೆ ತಿಲೋತ್ತಮ ಅತ್ತೆ ಸುದ್ದಿ ಕೂಡ ಹೋಗ್ತಾಳೆ. ಅದ್ಗೆ ಈಗೋಗಿ ಏಟ್ ಬಿದ್ರೆ ದಾಳಿ ಮಾಡ್ತಾಳೆ ಅಂತ ವಿಶಾಲಾಕ್ಷಿಗೆ ಏನ್ ಗೊತ್ತು ಪಾಪ. ಆಮೇಲೆ ಏನಾಗತ್ತೋ ಏನ್ ಕತೆನೋ. ನಾವು ಎಲ್ಲಾ ತರದಲ್ಲೂ ಪ್ರಿಪೇರ್ ಆಗಿರ್ಬೇಕು. ನಾವು ಮನ್ಸಲ್ಲಿ ಅನ್ಕೊಂಡಿದ್ದು ಕೂಡ ಅವಳು ಗ್ರಹಿಸ್ತಾಳೆ. ಹೌದು ವಿಕ್ರಾಂತ್ ಅವ್ರೆ, ಮನ್ಸಲ್ಲೊಂದು ಅನ್ಕೊಂಡು ಹೊರಗೆ ನಾವು ಬೇರೆದೇ ಹೇಳಿದ್ರೆ ಇರೋ ವಿಷಯನ ಯಾಕೆ ಹೇಳಿಲ್ಲ ಅಂತ ಅವಳು ಹೇಳಿದ್ಲು ಅನ್ಕೊಳ್ಳಿ. ನಮ್ ಕತೆ ಗೋವಿಂದ. ಮೊದಲು ನೀವು ಸುಮನಂಗೆ ಬುದ್ಧಿ ಹೇಳಿ. ಅವಳೇ ಬೇಡ್ತಿರೋ ಅನುಮಾನದಲ್ಲಿ ಅತ್ತೆ ಭಾವ ಮನ್ಸಲ್ಲಿ ವಿಷ ಬೀಜನ ನೆಡ್ತಾ ಇದ್ದಾಳೆ. ನಾನು ಡೀಲ್ ಮಾಡ್ತೀನಿ. ಬೀಜ ಬಿತ್ತೋದಲ್ಲ ನೈನಿ, ಯಾವಾಗ್ಲೂ ಆ ಬೀಜನ ಬಿತ್ತಿ ಅದು ದೊಡ್ಡ ಮರ ಆಗೋಗಿದೆ. ನಿನ್ ತಂಗಿ ಅಂತ ಪರ ವಹಿಸ್ಕೊಂಡ್ ಬರ್ಬೇಡ. ನಿಮ್ ಬಗ್ಗೆ ನಂಗೆ ಗೊತ್ತಿದೆ ಚಿಕ್ಕಮ್ಮ. ಈಗ ನನ್ನ ಬಗ್ಗೆ ವಿಶಾಲಾಕ್ಷಿ ಎಲ್ರ ಹತ್ರ ಏನ್ ಹೇಳ್ತಾಳೋ ಅನ್ನೋ ಭಯ.